ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ವೈಟ್ ಮಟನ್ ಪುಲಾವ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಸೂಪರ್ ಅಂದರೆ ತುಂಬ ಸೂಪರ್ ಆಗುತ್ತೆ. ಹಾಗೂ ಎಷ್ಟೊಂದು ಸಿಂಪಲ್ ಇದೆ ಅಂದರೆ ಜಟ್ಪಟಾಗಿ ನೀವು ಇದನ್ನು ಮಾಡ್ಬೋದು. ಯಾವಾಗಲಾದರೂ ಅರ್ಜೆಂಟಲ್ಲೇ ಇದನ್ನು ನೀವು ಟ್ರೈ ಮಾಡಿ. ಓಕೆ, ಇವಾಗ ಫಸ್ಟಿಗೆ ಇಲ್ಲಿ ಒಂದು 2 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ಹಾಕ್ಬೋದು. ಇದಕ್ಕೆ ಇಡೀ ಗರಂ ಮಸಾಲ, ಜೀರಿಗೆ, ಬಡಿಶೇಪು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಚಕ್ರಫಲ್ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಹಾಗೂ ಒಂದು ಮೀಡಿಯಮ್ ಸೈಜ್ ಒಂದು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೀರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ತೇಜ್ಪತ್ತ ಕೂಡ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಇದು ಫ್ರೈ ಆಗಲಿಕ್ಕೆ ಬಿಡೋಣ, ತುಂಬ ಕೆಂಪಾಗಲಿಕ್ಕಿಲ್ಲ ಇಲ್ಲಿ. ಓಕೆ, ಸ್ವಲ್ಪ ನೀರುಳ್ಳಿ ಬಾಡಿದ್ದೆ. ಇದಕ್ಕೆ ನಾನು 1.5 kg ಮಟನನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ಅಂದರೆ ತುಪ್ಪ ಹಾಕಿದ್ವಿ ನೋಡಿ, ಆ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಹಾಗೂ ಜಾಸ್ತಿ ಹಾಕಲಿಕ್ಕಿಲ್ಲ. ಅರಿಶಿನ ಪೌಡರ್, ಸ್ವಲ್ಪ ಅರಿಶಿನ ಪೌಡರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2ರಿಂದ 3 ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸಿಟಿ ತೆಗೆಯೋಣ. ಮಟನ್ ಒಳ್ಳೆ ರೀತಿ ಬೇಯೋವರೆಗೆ ಇದನ್ನು ಬೇಯಿಸಿ ಆಮೇಲೆ ಪ್ರೆಷರನ್ನು ತೆಗೆದು ನೋಡೋಣ. ಓಕೆ, ಇವಾಗ ಪ್ರೆಷರ್ ಹೋಗಿದೆ. ಮಟನ್ ನೋಡಿ, ಎಲುಬು ಮಾಂಸ ಎಲ್ಲ ಬಿಟ್ಟು ಬಂದಿದೆ ಅಂದರೆ ಮಟನ್ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಇಷ್ಟು ಆದರೆ ಸಾಕು. ಓಕೆ, ಪರ್ಫೆಕ್ಟಾಗಿ ಬೆಂದಿದೆಯಲ್ಲ ಕರೆಕ್ಟಾಗಿ ನೋಡಿ. ಆಮೇಲೆ ಏನು ಮಾಡಬೇಕು, ಇದರಲ್ಲಿ ಬಿಟ್ಟ ನೀರು ಅಂದರೆ ಸೂಪನ್ನು ಸಪ್ರೇಟಾಗಿ ತೆಗಿಬೇಕು. ಸ್ಟಾಕ್ ಅಂತ ಹೇಳ್ತೀವಿ ನೋಡಿ, ಮಟನ್ ಸ್ಟಾಕ್ ಸಪ್ರೇಟಾಗಿ ಇಡಬೇಕು. ಹಾಗೂ ಮಟನನ್ನು ಸಪ್ರೇಟಾಗಿ ಮಾಡಿ, ಗೊತ್ತಾಯ್ತಲ್ಲ, ಈ ರೀತಿ. ಇವಾಗ ಒಂದು ಅಗಲವಾದ ಬಿರಿಯಾನಿ ಪಾಟ್ ತಗೊಳ್ಳಿ. ಅದರಲ್ಲಿ ಒಂದು ಅರ್ಧ ಅಥವಾ 3/4 ಕಪ್ಪಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ನೀವು ಹಾಕಿ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಹಸಿಮೆಣಸಿನ್ಕಾಯಿ ಒಂದು 2ರಿಂದ 3, ಹಾಗೂ ದೊಡ್ಡ ಸೈಜ್ ನೀರುಳ್ಳಿ 2, ಅದು ಜಾಸ್ತಿನೂ ಹಾಕ್ಬೋದು. ಇಲ್ಲಿ ಸ್ವಲ್ಪ ಕೆಂಪಾಗುವವರೆಗೂ ವೆಯ್ಟ್ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಅಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಾಸ್ತಿ ಹಾಕಲಿಕ್ಕಿಲ್ಲ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಹಾಕಿದ್ದೀನಿ. ಯಾವುದೇ ಫ್ಲೇವರ್ ಇದರಲ್ಲಿ ಜಾಸ್ತಿ ಬರಲಿಕ್ಕಿಲ್ಲ, ಹಾಗಾಗಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ನೀರುಳ್ಳಿ ಸ್ವಲ್ಪ ಕೆಂಪಾಗಿದ್ದೆ. ಇದಕ್ಕೆ ಮಟನನ್ನು ಹಾಕಿ 1 ನಿಮಿಷ ಒಳ್ಳೆ ರೀತಿ ತುಪ್ಪದಲ್ಲೇ ಮಟನನ್ನು ಫ್ರೈ ಮಾಡೋಣ. ಓಕೆ, 1 ನಿಮಿಷ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್ ಎರಡನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಸಣ್ಣದಾಗಿ ಲೈಟಾಗಿ ಒಂದು ಕುದಿ ಬರಲಿ. ಇವಾಗ ಇದಕ್ಕೆ ನಾವು ಸ್ಟಾಕ್ ತೆಗೆದಿಟ್ಟಿದ್ವಿ, ಮಟನ್ ಸೂಪ್ ಉಂಟು ನೋಡಿ, ಅದನ್ನು ಲೆಕ್ಕ ಮಾಡಿ ಹಾಕಿ. ಅಂದರೆ 1 ಕಪ್ ರೈಸಿಗೆ 2 ಕಪ್ಪಷ್ಟು ಸೂಪ್, ಅಂದರೆ ಮಟನ್ ಇದು ನೀರು ಉಂಟು ನೋಡಿ, ಅದು ಆ ರೀತಿ ಹಾಕಬೇಕು. ನಾನಿಲ್ಲಿ 3 ಕಪ್ಪಷ್ಟು ರೈಸ್ ಹಾಕಿದ್ರಿಂದ 6 ಕಪ್ಪಷ್ಟು ಸೂಪನ್ನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಕ್ಕರೆ ಹಾಗೂ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿಕೊಂಡು ಹಾಕಿದರೆ ಆಯಿತು. ಆಮೇಲೆ ಉಪ್ಪು, ಫಸ್ಟಿಗೆ ರೈಸನ್ನು ಹಾಕಿಬಿಡೋಣ. ಇಲ್ಲಿ ನಾನು ಬಿರಿಯಾನಿ ರೈಸ್ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕಿ ಆಮೇಲೆ ಇದಕ್ಕೆ ಹಾಕಿದ್ದೀನಿ. ಇಂಡಿಯಾ ಗೇಟಲ್ಲಿ ದರ್ಬಾರ್ ಅಂತ ಬರುತ್ತೆ ನೋಡಿ, ಆ ರೈಸ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡಿಕೊಂಡು ಈ ಟೈಮಲ್ಲಿ ನೀವು ಹಾಕಿಬಿಡಿ. ಸೂಪಿಗೆ ಕೂಡ ಉಪ್ಪಿರುತ್ತೆ, ಅದು ರೈಸಿಗೆ ಎಕ್ಸ್ಟ್ರಾ ಉಪ್ಪು ಬೇಕಾಗುತ್ತೆ ನೀವು, ಹಾಗಾಗಿ ಹಾಕಿ. ಇವಾಗ ಒಳ್ಳೆ ರೀತಿ ಕುದಿ ಬರ್ತಾ ಉಂಟು. ಕುದಿ ಬರುವಾಗ ಏನು ಮಾಡಬೇಕು, ಇದಕ್ಕೆ ಒಂದು ಸಿಲ್ವರ್ ಫಾಯಿಲ್ ಅಥವಾ ಏನಾದರೂ ನೀವು ಮುಚ್ಚಳ ಕೂಡ ಟೈಟಾಗಿ ಮುಚ್ಚಿದ್ರೆ ಆಗುತ್ತೆ. ನಾನಿಲ್ಲಿ ಸಿಲ್ವರ್ ಫಾಯಿಲ್ ಹಾಕಿ ಮುಚ್ಚಳವನ್ನು ಮುಚ್ಚಿ ಅದರ ಮೇಲೆ ಯಾವುದಾದ್ರೂ ಭಾರದ ವಸ್ತು ಇಡ್ತಾ ಇದ್ದೀನಿ. ನೀವು ದಮ್ಮಿಗೆ ಬರಲಿಕ್ಕೆ ಉಂಟಲ್ವ ಇದು, ಹಾಗಾಗಿ ಕೆಳಗಡೆ ಒಂದು ಕಾವಲಿಟ್ಟು ಅದರ ಮೇಲೆ ಕೂಡ ನೀವು ಪಾತ್ರೆಯನ್ನು ಇಡ್ಬೋದು. ಓಕೆ, ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ದಮ್ಮಲ್ಲಿ ಹಾಗೇ ಬಿಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡಲಿಕ್ಕಿಲ್ಲ. ಆಫ್ ಮಾಡಿ ಒಂದು 5 ನಿಮಿಷ ಹಾಗೇ ಬಿಡಿ. ಆಮೇಲೆ ಇದನ್ನು ಓಪನ್ ಮಾಡಬೇಕು ನೀವು, ಆವಾಗ ಪರ್ಫೆಕ್ಟ್ ಆಗುತ್ತೆ ರೈಸ್.
ಓಕೆ, ಲಾಸ್ಟಿಗೆ ಸ್ವಲ್ಪ ಫ್ರೈಡ್ ಆನಿಯನ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ರೈಸ್ ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟ್ ಆಗಿದೆ. ಈ ರೀತಿ ಬರಬೇಕು. ಇವಾಗ ಇದು ಕರೆಕ್ಟಾಗಿದೆ ನೋಡಿ. ಓಕೆ, ಎಷ್ಟೊಂದು ಸಿಂಪಲ್ ಇದೆ, ಅಷ್ಟೇ ಒಳ್ಳೆ ಬೆಸ್ಟ್ ಟೇಸ್ಟ್ ಬರುತ್ತೆ ಇದಕ್ಕೆ. ಜಸ್ಟ್ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಯಾವುದು ಎಕ್ಸ್ಟ್ರಾ ಮಸಾಲ ಅದು ಇದು ಏನು ಕೂಡ ಹಾಕಲಿಕ್ಕಿಲ್ಲ, ಸಿಂಪಲಲ್ಲಿ ಇದು ಮಾಡಲಿಕ್ಕೆ. ಹಾಗಾಗಿ ಖಂಡಿತವಾಗ್ಲೂ ಮನೆಯಲ್ಲಿ ಕೂಡ ಇಷ್ಟ ಆಗುತ್ತೆ, ಹಾಗೂ ನಿಮಗೂ ಒಂಥರ ಹೊಸ ರೀತಿ ಟ್ರೈ ಮಾಡಿದಂಗೆ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಓಕೆ ನೋಡಿ, ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪಿ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ರೈಸ್ ನೋಡ್ಬೋದು ನೀವು. ಚೂರು ಕೂಡ ಕಟ್ ಆಗ್ತಾಯಿಲ್ಲ, ಸಾಫ್ಟ್ ಆಗ್ತಾಯಿಲ್ಲ, ಅಂದರೆ ಅಂಟು ಆಗ್ತಾಯಿಲ್ಲ, ಏನು ಕೂಡ ಆಗಲಿಲ್ಲ, ಕರೆಕ್ಟಾಗಿ ಬಂದಿದೆ. ಓಕೆ, ನಾನಂತೂ ಎಂಜಾಯ್ ಮಾಡ್ತೀನಿ. ಇನ್ನು ನಾಳೆ ಸಿಗ್ತೀನಿ ಬೆಸ್ಟ್ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.